ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಪ್ರವಾದಿ ಇಬ್ರಾಹಿಮರ ಕಾಲದಿಂದ ಆರಂಭವಾಗಿ ಈವರೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಕಾಬಾದ ನಿರ್ಮಾಣ, ಪುನರ್ ನಿರ್ಮಾಣ ಇತ್ಯಾದಿಗಳ ಕಡೆಗೆ ಬೆಳಕು ಚೆಲ್ಲುವ ಫಸ್ಟ್ ಹೌಸ್ ಎಂಬ ಪ್ರದರ್ಶನಕ್ಕೆ ಮಕ್ಕಾದ ಮಸ್ಜಿದುಲ್ ಹರಾಮ್ನಲ್ಲಿ ಚಾಲನೆ ನೀಡಲಾಗಿದೆ. ಮಸ್ಜಿದುಲ್ ಹರಾಮ್ನ 3ನೇ ಅಂತಸ್ತಿನಲ್ಲಿರುವ ನಿರ್ದಿಷ್ಟ ಭಾಗದಲ್ಲಿ ಈ ಇತಿಹಾಸದ ಮರು ನಿರೂಪಣೆಯ ದೃಶ್ಯಗಳುಳ್ಳ ಪ್ರದರ್ಶನವನ್ನು ಮಾಡಲಾಗುತ್ತದೆ. ಇಲ್ಲಿ ಈ ಕುರಿತಾದ ದೃಶ್ಯಗಳು, ಮೂವಿ ಗ್ರಾಫಿಕ್ಸ್ಗಳ ಮೂಲಕ ಐತಿಹಾಸಿಕ ಕಲಾ ಪ್ರಕಾರಗಳು ಇತ್ಯಾದಿಗಳನ್ನು ಪ್ರದರ್ಶಿಸಲಾಗುತ್ತದೆ. ಕಾಬಾದ ಐತಿಹಾಸಿಕ ಘಟನಾವಳಿಗಳನ್ನು ಬಿಂಬಿಸುವ ಈ ಪ್ರದರ್ಶನವು 10 ಭಾಷೆಗಳಲ್ಲಿ ಇರಲಿದೆ ಮತ್ತು ಕಾಬಾಕ್ಕೆ ಭೇಟಿ ಕೊಡುವ ವಿದೇಶಿ ಯಾತ್ರಿಕರು ಮತ್ತು ಇತರರಿಗೆ ಇದನ್ನು ವೀಕ್ಷಿಸುವ ಅವಕಾಶವನ್ನು ನೀಡಲಾಗುತ್ತದೆ. ಇಂಗ್ಲಿಷ್ ಮತ್ತು ಅರಬ್ಬಿ ಭಾಷೆಯಲ್ಲಿ ವಿವರಣೆಯನ್ನು ಕೂಡ ನೀಡಲಾಗುತ್ತದೆ. ಕಾಬಾದ ವಿವಿಧ ವಿಶೇಷತೆಗಳನ್ನು ತಿಳಿಸುವ ಹಲವು ಪ್ರಮುಖ ವಿಷಯಗಳು ಕೂಡ ಈ ಪ್ರದರ್ಶನದಲ್ಲಿ ಒಳಗೊಂಡಿವೆ. ಪ್ರವಾದಿ ಆದಮ್ರಿಂದ ನಿರ್ಮಾಣವಾಗಿರುವ ಕಾಬಾ ಆ ಬಳಿಕದ ಕಾಲಘಟ್ಟದಲ್ಲಿ ವಿವಿಧ ಹೊಡೆತಗಳು ತಿನ್ನುತ್ತಾ ಬಂದಿದೆ. ಪ್ರವಾದಿ ಇಬ್ರಾಹಿಂರು ಈ ಕಾಬಾದ ಪುನರ್ ನಿರ್ಮಾಣ ಮಾಡಿದ್ರು. ಅದಕ್ಕಾಗಿ ಅವರ ಮಗ ಇಸ್ಮಾಯಿಲ್ ಅವರು ಸಹಕರಿಸಿದ್ರು. ಅವರ ಕರೆಯನ್ನು ಅನುಸರಿಸಿ ಪ್ರತಿ ವರ್ಷ ಜಗತ್ತಿನಾದ್ಯಂತದಿಂದ ಜನರು ಮಕ್ಕಕ್ಕೆ ಹಜ್ ನಿರ್ವಹಿಸುವುದಕ್ಕಾಗಿ ಹೋಗ್ತಾರೆ. ಅಲ್ಲಿ ವಿವಿಧ ಕರ್ಮಗಳಲ್ಲಿ ಭಾಗಿಯಾಗ್ತಾರೆ. ಪ್ರವಾದಿ ಮೊಹಮ್ಮದರ ಜನನಕ್ಕಿಂತ ವರ್ಷಗಳ ಮೊದಲು ಈ ಕಾಬಾದ ಮೇಲೆ ಅಬ್ರಹಾಂ ಎಂಬ ರಾಜ ದಂಡೆತ್ತಿ ಬಂದಿದ್ದ. ಆದರೆ ಆತ ಪವಾಡ ಸದೃಶವಾಗಿ ಸೋಲೊಪ್ಪಿಕೊಂಡಿದ್ದ. ಅವನ ಸೇನೆಯ ಮೇಲೆ ಹಕ್ಕಿಗಳು ದಾಳಿ ಮಾಡಿರುವುದು ಐತಿಹಾಸಿಕ ದಾಖಲೆಗಳಿಂದ ತಿಳಿದುಬರುತ್ತದೆ. ಹೀಗೆ ಕಾಬಾ ಎದುರಿಸುತ್ತಾ ಬಂದಿರುವ ಸವಾಲುಗಳು, ನವೀಕರಣಗಳು ಮತ್ತು ಪುನರ್ ನಿರ್ಮಾಣಗಳ ಕಡೆಗೆ ಈ ಪ್ರದರ್ಶನದಲ್ಲಿ ಬೆಳಕು ಚೆಲ್ಲಲಾಗುವುದು. ಹಾಗೆಯೇ ಈ ಕಾಬಾ ನಿರ್ಮಾಣಕ್ಕೆ ಬಳಸಲಾದ ವಿವಿಧ ರೀತಿಯ ಸಲಕರಣೆಗಳು, ಉಪಕರಣಗಳ ಪ್ರದರ್ಶನ ಕೂಡ ಇದರಲ್ಲಿ ಇರಲಿದೆ. ಪ್ರತಿ ವರ್ಷ ಕಾಬಾಕ್ಕೆ ಹೊದಿಸಲಾಗುವ ಕಿಸ್ವಾ ಎಂಬ ಹೆಸರಿನ ಬಟ್ಟೆಯ ಹಿನ್ನೆಲೆಯನ್ನು ಕೂಡ ಈ ಪ್ರದರ್ಶನದಲ್ಲಿ ತಿಳಿಸಲಾಗುತ್ತದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.